ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಅನೈತಿಕ ಸಂಬಂಧವನ್ನ ನಿಲ್ಲಿಸಲು ತಂತ್ರ ಪ್ರಯೋಗದಿಂದ ಮಾರ್ಗ ಇದೆಯಾ? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾನು ಆಗ್ಲೇ ಹೇಳಿದ ಹಾಗೆ ಈ ಅನೈತಿಕ ಸಂಬಂಧಗಳನ್ನ ತಪ್ಪಿಸಿಕೊಳ್ಳೋದಕ್ಕೆ ಅಥವಾ ನಿಲ್ಲಿಸೋದಕ್ಕೆ ತಂತ್ರ ಪ್ರಯೋಗದಲ್ಲಿ ಏನಾದರೂ ಮಾರ್ಗ ಇದೆಯಾ, ಹೇಗೆ ಅಂತ? ತಂತ್ರ ಪ್ರಯೋಗದಲ್ಲೂ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಿದ್ದಾವೆ. ಹಾಗೆ ಸಾತ್ವಿಕವಾಗಿಯೂ ಈ ಅನೈತಿಕವಾಗಿರ್ತಕ್ಕಂಥ ಸಂಬಂಧಗಳನ್ನು ದೂರ ಮಾಡಲಿಕ್ಕಾಗಿ ಹಲವಾರು ಕ್ರಿಯೆಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗಾದರೆ ಇದರ ಪೂರ್ವವೃತ್ತಾಂತಾದಿಗಳನ್ನು ಅಥವಾ ಚಿಂತನೆಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ಈ ಅನೈತಿಕ ಸಂಬಂಧ ಅನ್ನುವಂಥದ್ದೇನು ಅಂತ ಕೇಳಿದರೆ, ಎಲ್ಲಿ ಸ್ತ್ರೀ ಮತ್ತು ಪುರುಷನ ವಿಚಾರದಲ್ಲಿ ನಾವು ಈ ಅನೈತಿಕ ಸಂಬಂಧಗಳು ಅಥವಾ ಈ ಭೋಗಕಾರಕ ವಸ್ತುಗಳು ಅಥವಾ ಈ ಭೋಗಿಸುವಂಥದ್ದು, ಸುಖದ ವಿಷಯಗಳು, ದೇಹದ ವಿಷಯದಿಂದ ಸುಖವನ್ನು ಪಡೆಯುವಂಥದ್ದು, ಪಂಚೇಂದ್ರಿಯಗಳಿಂದ ಸುಖವನ್ನು ಪಡೆಯುವಂಥದ್ದು, ಇವೆಲ್ಲವನ್ನು ನಾವು ಚಿಂತನೆ ಮಾಡುವಂಥದ್ದೇನು ಅಂತ ಕೇಳಿದರೆ ಶುಕ್ರನಿಂದ ಚಿಂತನೆ ಮಾಡ್ತೇವೆ. ಶುಕ್ರನಿಂದ ಈ ಸಂಬಂಧಗಳು ಅಥವಾ ಈ ಸಂಬಂಧ ಆಗಿರಬಹುದು, ಅನೈತಿಕ ಸಂಬಂಧಗಳಾಗಿರಬಹುದು, ಎರಡರ ಚಿಂತನೆಗಳನ್ನು ನಾವು ಮಾಡಬಹುದು ಇದರಲ್ಲಿ. ಅದೇ ರೀತಿಯಾಗಿ ಈ ಅನೈತಿಕ ಸಂಬಂಧಗಳು ಬರಲಿಕ್ಕೆ ಕಾರಣವೇನು ಅನ್ನುವಂಥ ಚಿಂತನೆಗಳನ್ನು ಮಾಡುವಾಗ ಅನಾದಿ ಕಾಲದಲ್ಲಿ ಈ ದೇವತಾ ಅವಹೇಳನಗಳನ್ನು ಮಾಡುವಂಥದ್ದು ಅಥವಾ ಅತಿಯಾಗಿರ್ತಕ್ಕಂತಹ ದೇವರುಗಳನ್ನು ತೆಗಳುವಂಥದ್ದು ಅವರಿಗೆ ಏನಾಗ್ತದೆ ಅಂತ ಕೇಳಿದರೆ ಈ ಕಾಲದಲ್ಲಿ ಮಾನಸಿಕವಾಗಿ ಕುಗ್ಗುವಂತೆಯೂ, ಹಾಗೆ ಅವರ ಲೋಕದಲ್ಲಿ ಅವರ ಜೀವನ ಅನ್ನುವಂಥದ್ದು ಎಲ್ಲರೂ ಅಲ್ಲೆಗೆಳೆಯುವಂತಹ ಜೀವನ ಅನ್ನುವಂಥದ್ದು ಪ್ರಾಪ್ತವಾಗಿರ್ತದೆ. ಯಾಕಾಗಿ ಅಂತ ಕೇಳಿದರೆ ಅವರ ಕುಟುಂಬದಲ್ಲಿ ಮಾಡಿದಂತಹ ಏನು ದೇವತಾ ಅವಹೇಳನಾದಿಗಳಾಗಿರಬಹುದು ಅದು ಈ ಕಾಲದಲ್ಲಿ ಅತಿಯಾಗಿರ್ತಕ್ಕಂತಹ ತೊಂದರೆಗಳನ್ನು ಕೊಡ್ತಾ ಹೋಗ್ತದೆ. ಅದೇ ರೀತಿಯಾಗಿ ಶಿವಪುರಾಣದಲ್ಲಿ ಕೆಲವೊಂದು ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಆ ಶಿವಪುರಾಣದಲ್ಲಿ ಬರುವಂತಹ ಒಂದು ಸ್ತ್ರೀಯು ಅವಳು ಏನಾಗಿರ್ತಾಳೆ ಅಂತ ಕೇಳಿದರೆ ತನ್ನ ದೇಹದಿಂದ ಉಂಟಾಗುವಂತಹ ಸುಖಕ್ಕೆ ಮಾರು ಹೋಗಿರ್ತಾಳೆ. ಅಂತ ಹೇಳಿದರೆ ದೇಹದ ಸುಖವೇ ನನಗೆ ಪರಮದ್ಭುತವಾಗಿರ್ತಕ್ಕಂಥ ಸುಖ, ಯಾವ ದೇವತಾನುಗ್ರಹ ಇದು ಯಾವುದೂ ಇಲ್ಲ, ದೇಹದಿಂದ ಉಂಟಾಗುವಂಥ ಪಂಚೇಂದ್ರಿಯಗಳಿಂದ ಉಂಟಾಗುವಂಥ ಸುಖವೇ ಹೆಚ್ಚು ಅನ್ನುವಂಥ ಕಾರಣಗಳನ್ನು ಹಿಡಿದುಕೊಂಡು ಅದನ್ನೇ ಸತ್ಯ ಅಂತ ಭಾವಿಸಿ ಅವಳು ವೇಶ್ಯೆಯ ಕೆಲಸವನ್ನು, ಚಿಂತನೆಗಳನ್ನು ಅಥವಾ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡ್ತಿರುವಂತಹ ಸಂದರ್ಭ. ಆಗ ಹಲವಾರು ಈ ಶಿವಪುರಾಣವನ್ನು ಓದಿದ್ವಿ ಅಂತಾದರೆ ಈ ಎಲ್ಲ ವಿಚಾರಗಳು ನಮ್ಮ ಗೋಚರಕ್ಕೆ ಬರ್ತಾ ಹೋಗ್ತದೆ. ಅದರಲ್ಲಿ ಕೊನೆಯಲ್ಲಿ ಏನಾಗ್ತದೆ, 8-9ನೇ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ, ದೇಶಗಳನ್ನು ಅಥವಾ ಪ್ರದೇಶಗಳನ್ನು ಸುತ್ತುವಂತಹ ಸಂದರ್ಭದಲ್ಲಿ ಬಾಯಾರಿಕೆಯಾಗಿ ದಣಿವನ್ನು ಆರಿಸಿಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲೋ ಒಂದು ಭಾಗದಲ್ಲಿ ನಡೀತಿರುವಂತಹ ಒಂದು ದೇವಸ್ಥಾನಕ್ಕೆ, ಜನ ಇರುವಂತಹ ದೇವಸ್ಥಾನಕ್ಕೆ ಹೋಗ್ತಾಳಂತೆ. ಆ ಸಂದರ್ಭದಲ್ಲಿ ಅಲ್ಲಿ ವೇದವಿತ್ತವಾಗಿರುವಂತಹ ಬ್ರಾಹ್ಮಣರು ಶಿವ ಮಹಾಪುರಾಣವನ್ನು ಪಾರಾಯಣವನ್ನು ಮಾಡ್ತಾ ಇರ್ತಾರಂತೆ. ಇವಳೇನು ಮಾಡ್ತಾಳೆ, ಸ್ವಲ್ಪ ದೇಹದ ದಣಿವನ್ನು ಆರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲಿ ಹೋಗಿ ಕುತ್ಕೊಳ್ತಾಳಂತೆ. ಅದರಲ್ಲಿ ಹೇಳ್ತಾರಂತೆ, ದೈಹಿಕವಾಗಿರ್ತಕ್ಕಂಥ ಸುಖಗಳನ್ನು ಒಂದು ಸ್ತ್ರೀಯಾದವಳು ತನ್ನ ಪರಪುರುಷನನ್ನು ಸೇರುವಂಥದ್ದಾಗಿರಬಹುದು ಅಥವಾ ಪರಪುರುಷನಿಂದ ಸುಖವನ್ನು ಬಯಸುವಂಥದ್ದಾಗಿರಬಹುದು ಅಥವಾ ಈ ದೈಹಿಕವಾಗಿರ್ತಕ್ಕಂಥ ಸುಖವನ್ನು ಪರಪುರುಷರಿಂದ ಅಪೇಕ್ಷಿಸುವಂಥದ್ದು ಅಥವಾ ಅನುಭವಿಸುವಂಥದ್ದು ಏನೆಲ್ಲ ಸಮಸ್ಯೆಗಳಾಗ್ತದೆ ಅನ್ನುವಂಥದ್ರ ಬಗ್ಗೆ ವಿಸ್ತಾರವಾಗಿ ಶಿವಪುರಾಣದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಕೊಟ್ಟಂತಹ ಶಿಕ್ಷೆಗಳಾಗಿರಬಹುದು ಅಥವಾ ಮುಂದೆ ಯಾವ ಯೋನಿಗಳಲ್ಲಿ ಅವರು ಹುಟ್ಟುತ್ತಾರೆ ಅನ್ನುವಂಥದ್ದಾಗಿರಬಹುದು, ಅವರು ಅನುಭವಿಸುವಂತಹ ಕಷ್ಟಕಾರ್ಪಣ್ಯಗಳಾಗಿರಬಹುದು, ಅದ್ರ ಬಗ್ಗೆ ಎಲ್ಲ ಇವಳು ಕೇಳ್ತಾ ಬರ್ತಾಳಂತೆ. ಆಗ ಇವಳಿಗೆ ಅನ್ನಿಸ್ತದಂತೆ, ನಾನು ಇಷ್ಟು ವರ್ಷಗಳ ಕಾಲ ಈ ರೀತಿ ಆಗಿರ್ತಕ್ಕಂತಹ ಜೀವನವನ್ನು ಮಾಡಿ ನನಗೀಗ ಇಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಇರುವಂತೆ ಈ ಶಿಕ್ಷೆಗಳನ್ನೆಲ್ಲ ಅನುಭವಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿದಾಗ ಆಗ ಹಲವಾರು ರೀತಿಯಾಗಿರ್ತಕ್ಕಂತಹ ಪವಾಡಗಳು ನಡೀತದಂತೆ. ಅವಳು ಶಿವನನ್ನು ಅತಿಯಾಗಿ ಆರಾಧನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ, ಪ್ರಾಯಶ್ಚಿತಕ್ಕೆ ಹಲವಾರು ಕೆಲಸಗಳನ್ನು ಮಾಡ್ತಾಳೆ, ಅವಳು ಕೊನೆಗೆ ಮೋಕ್ಷವನ್ನು ಸಹ ಪಡೆದ್ಲು ಅನ್ನುವಂತಹ ವಿಚಾರಗಳು ಶಿವಪುರಾಣದಲ್ಲಿ ಉಲ್ಲೇಖಗಳಿರುವಂಥದ್ದು. ಹಾಗಾಗಿ ಈ ಅನೈತಿಕ ಸಂಬಂಧ ಅನ್ನುವಂಥದ್ದು ಉಂಟಾಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ದೇವತಾ ಅವಹೇಳನಗಳನ್ನು ಮಾಡುವಂಥದ್ದು ಮುಂದಿನ ಜನ್ಮದಲ್ಲಿ ಈ ದೈಹಿಕವಾಗಿರ್ತಕ್ಕಂಥ
ರೀತಿಯಾಗಿರ್ತಕ್ಕಂಥ ಸುಖಗಳನ್ನು ಅಪೇಕ್ಷಿಸುವಂತಹ ಯೋನಿಯಲ್ಲಿಯೇ ಆ ಒಂದು ಸ್ತ್ರೀಯ ಜನ್ಮ ಅನ್ನುವಂಥದ್ದು ಅಥವಾ ಪುರುಷ ಜನ್ಮ ಅನ್ನುವಂಥದ್ದು ಪರಸ್ತ್ರೀಯನ್ನು ಸೇರುವಂಥದ್ದಾಗಿರಬಹುದು ಅಥವಾ ಆ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುವಂಥದ್ದಾಗಿರಬಹುದು. ಇವೆಲ್ಲವೂ ಸಮೇತ ಅವರ ಜೀವಿತಾವಧಿಯಲ್ಲಿ ಆಗ್ತಾ ಹೋಗ್ತದೆ. ಹಾಗಾಗಿ ಇದಕ್ಕೆ ಮೊದಲು ಯಾಕಾಗಿ ಇದು ಬರ್ತದೆ ಅನ್ನುವಂಥದ್ದು ಕಾರಣವನ್ನು ತಿಳ್ಕೊಂಡ ನಂತರದಲ್ಲಿ ಅದಕ್ಕೆ ಕೆಲವೊಂದು ಯೋಗಗಳಿದ್ದಾವೆ. ಆ ಯೋಗಗಳನ್ನೆಲ್ಲ ಹೇಳುವಂಥದ್ದಲ್ಲ. ಈ ಉಚ್ಚಸ್ಥಾನದಲ್ಲಿರುವಂಥ ಕೆಲವೊಂದು ಗ್ರಹಗಳಿತ್ತು ಅಂತಾದರೆ ಅವರಿಗೆ ಈ ಸುಖದ ಅಪೇಕ್ಷೆಗಳು ಅನ್ನುವಂಥದ್ದು ಅತಿ ಹೆಚ್ಚಿನ ರೀತಿಯಲ್ಲಿ ಇರ್ತದೆ. ಮತ್ತು ಅವರು ಅಪೇಕ್ಷೆ ಪಡುವಂಥದ್ದು ಅದೇ ರೀತಿಯಾಗಿರ್ತದೆ. ಹೆಚ್ಚು ಈ ವಿಷಯಗಳನ್ನು ಪ್ರಸ್ತಾಪ ಮಾಡುವಂಥ ವಿಷಯಗಳಲ್ಲ ಇದು. ಆದರೂ ಅದಕ್ಕೆ ಏನು ಪರಿಹಾರ, ಶಾಸ್ತ್ರದಲ್ಲಿ ಪರಿಹಾರಾದಿಗಳನ್ನು ಏನನ್ನಾದರೂ ಹೇಳಿದ್ದಾರಾ? ಹಾಗೆ ಈ ಒಂದು ಎಲ್ಲ ಅನೈತಿಕವಾಗಿರ್ತಕ್ಕಂಥ ಸಂಬಂಧಗಳಾಗಿರಬಹುದು, ಅಥವಾ ಮದುವೆಯ ನಂತರ ಗಂಡನಿಗೆ ಇನ್ನೊಂದು ಸಂಬಂಧ ಇರುವಂಥದ್ದಾಗಿರಬಹುದು, ಅಥವಾ ಹೆಂಡತಿಗೆ ಬೇರೆ ಸಂಬಂಧಗಳನ್ನು ಅಪೇಕ್ಷಿಸಿರುವಂಥದ್ದಾಗಿರಬಹುದು. ಇದಕ್ಕೆ ಮೂಲ ಕಾರಣ ಏನು ಅಂತ ಕೇಳಿದರೆ, ಅವರ ಜೀವಿತಾವಧಿಯಲ್ಲಿ ಮಾಡಿದಂಥ ಪಾಪಕರ್ಮಗಳಿಂದ ಅವರು ಈ ಪೆಟ್ಟನ್ನು ತಿಂತಾರೆ ಅಂತಲ್ಲ, ಅವರು ಹೋದ ಜನ್ಮದಲ್ಲಿ ಮಾಡಿದಂತಹ ಅಥವಾ ಅವರ ಕುಟುಂಬದಲ್ಲಿ ಮಾಡಿದಂತಹ ಸ್ತ್ರೀ ದೇವತಾ ಅವಹೇಳನಾದಿಗಳು ಅನ್ನುವಂಥದ್ದು ಏನು ಮಾಡ್ತದೆ, ಆ ಒಂದು ಕುಟುಂಬದಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಜನರು ಜನಿಸ್ತಾರೆ ಅನ್ನುವಂಥದ್ದು. ಯಾರ ಮನೆಯಲ್ಲಿ ಈ ಆಚರಣೆಗಳನ್ನು ಇಟ್ಕೊಂಡಿರೋದಿಲ್ಲ ಅಥವಾ ದೇವತಾ ಪೂಜೆ ಪುನಸ್ಕಾರಾದಿಗಳನ್ನು ಮಾಡೋದಿಲ್ಲ, ಅಂತಹ ಒಂದು ಕುಟುಂಬದಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ದೊಡ್ಡ ದೊಡ್ಡ ಪಾಪಕರ್ಮಗಳನ್ನು ಮಹಾಪಾತಕಗಳನ್ನು ಮಾಡಿದಂತಹ ಕುಟುಂಬಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಯೋಗ ಇರುವಂತಹ ಸ್ತ್ರೀಯರೋ ಪುರುಷರೋ ಹುಟ್ಟಿ ಆ ನೋವನ್ನು ತಿಂದು ಆ ಪ್ರಾಯಶ್ಚಿತವನ್ನು ಅನುಭವಿಸಿ ಅದನ್ನು ಸರಿ ಮಾಡಿಕೊಳ್ತಾರೆ ಅನ್ನುವಂಥ ವಿಚಾರಗಳು. ಹಾಗಾದರೆ ಈ ಒಂದು ಸಂಬಂಧಗಳನ್ನು ಅಥವಾ ಅನೈತಿಕವಾಗಿರ್ತಕ್ಕಂಥ ಸಂಬಂಧಗಳನ್ನು ಶಾಸ್ತ್ರದಲ್ಲಿ ಏನು ಹೇಳ್ತದೆ? ಹಾಗಾದರೆ ಇದು ತಪ್ಪೋ ಅಥವಾ ಇದು ಸರಿಯೋ ಅನ್ನುವಂಥ ವಿಚಾರಗಳನ್ನು ನೋಡೋದಾದರೆ, ಈಗ ಮದುವೆ ಆಗುವಂಥದ್ದು ನಾವೆಲ್ಲ ಯೋಚನೆ ಮಾಡುವಂಥದ್ದೇನು, ಒಂದು ತಾಳಿ ಕಟ್ಟಿದ್ರು ಕೂಡಲೇ ಮದುವೆ ಆಯಿತು ಅಂತ ಹೇಳಿ. ಆದರೆ ಶಾಸ್ತ್ರದಲ್ಲಿ 7-8 ರೀತಿಯಾಗಿರ್ತಕ್ಕಂಥ ಮದುವೆಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಬ್ಬರು ಇಷ್ಟಪಟ್ಟು ಮದುವೆ ಆಗುವಂಥದ್ದೊಂದು, ಅಥವಾ ತಂದೆ ತಾಯಿಯರು ನೋಡಿ ಮದುವೆ ಆಗುವಂಥದ್ದು ಒಂದು, ಕೇವಲ ದೇಹ ಸುಖಕ್ಕಾಗಿ ಗಾಂಧರ್ವ ವಿವಾಹಾದಿಗಳನ್ನಾಗಿ ತಮ್ಮ ಜೀವಿತಾವಧಿಯಲ್ಲಿ ಸುಖದಿಂದ ಇದ್ದು ನಂತರದಲ್ಲಿ ಬೇಸರ ಬಂದಂಥ ನಂತರದಲ್ಲಿ ಬಿಟ್ಟು ಹೋಗುವಂಥದ್ದಾಗಿರಬಹುದು, ಅಥವಾ ಹುಡುಗಿಗೆ ಇಷ್ಟ ಇಲ್ಲದಲೇ ಇರುವಂತಹ ಮದುವೆಯನ್ನು ಬಲವಂತವಾಗಿ ಮಾಡುವಂಥದ್ದು, ಅಥವಾ ಹುಡುಗಿ ಅಥವಾ ಹುಡುಗ ಮದುವೆ ಇಷ್ಟ ಇಲ್ಲದಲೇ ಇದ್ದರೂ ಅವರಿಗೆ ಹೊಡೆದು ಬಡೆದು ಹೆದರಿಸಿ ಅವರನ್ನು ಮದುವೆಗೆ ಪ್ರೇರೇಪಣೆ ಮಾಡಿ ಮದುವೆ ಮಾಡುವಂಥದ್ದು. ಇದೆಲ್ಲ ಪಿಶಾಚ ರೂಪ ವಿವಾಹ ಅಂತೇಳಿ ಹೇಳ್ತಾರೆ. ಅಂತ ಹೇಳಿದರೆ ಅದರಲ್ಲೂ ಹೇಳ್ತದೆ ಏನು ಅಂತ ಕೇಳಿದರೆ, ಕೇವಲ ಮಕ್ಕಳನ್ನು ಪಡೆದು ನಮ್ಮ ಜೀವಿತಾವಧಿಯಲ್ಲಿ ಮರಣದ ನಂತರ ನಮ್ಮ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೋಸ್ಕರವಾಗಿ ನಾವು ಮದುವೆ ಆಗೋದು. ಮದುವೆ ಏನಕ್ಕಾಗೋದು ಅಂತ ಕೇಳಿದರೆ, ನಮ್ಮ ದೇಹದ ಸಂಸ್ಕಾರವನ್ನು ಮಾಡಲಿಕ್ಕೆ ಒಬ್ಬ ನಮ್ಮ ಜೀವಾಂಶ ಅನ್ನುವಂಥದ್ದು ಬೇಕು ಅನ್ನುವಂಥ ದೃಷ್ಟಿಯಿಂದ ಏನು ಮಾಡ್ತಾರೆ ಅಂತ ಕೇಳಿದರೆ ಸಂತಾನವನ್ನು ಅಪೇಕ್ಷಿಸ್ತಾರೆ. ಈಗ ಹೆಣ್ಣು ಮಕ್ಕಳಿಗೆ ಅಂತ್ಯ ಸಂಸ್ಕಾರ ವಿಧಿಗಳನ್ನು ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಗಂಡು ಮಕ್ಕಳಿಗೆ. ಹಾಗಾಗಿ ತಮ್ಮ ಮಗನೇ ನಮಗೆ ಅಂತ್ಯ ಸಂಸ್ಕಾರಕ್ಕೆ ಬೇಕು ಅನ್ನುವಂಥ ದೃಷ್ಟಿಯಿಂದನೇ ಮದುವೆ ಆಗೋದು. ಈಗ ಅದನ್ನು ಹೇಳಿದ್ರು ಕೂಡಲೇ ಎಲ್ಲರಿಗೂ ಸುಮಾರಷ್ಟು ಗಾಬರಿ ಆಗ್ಬೋದು, ಏನಪ್ಪ ಭಟ್ರು ಹೀಗೆ ಹೇಳ್ತಾರೆ, ಮದುವೆ ಆಗೋದು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ. ಶಾಸ್ತ್ರೀಯವಾಗಿ ಅಥವಾ ನೀವು ತುಂಬ ಆಲೋಚನೆಗಳನ್ನು ಮಾಡಿದರೆ ಅದೇ ವಿಚಾರಕ್ಕೇ ಈ ಮದುವೆಗಳು ಅನ್ನುವಂಥದ್ದು ಇರುವಂಥದ್ದು. ನಮ್ಮ ಅಂತ್ಯ ಸಂಸ್ಕಾರಾದಿಗಳನ್ನು ಮಾಡಲಿಕ್ಕೆ ನಮ್ಮ ರಕ್ತದವನೇ ಒಬ್ಬ ಬೇಕು, ಅಥವಾ ನಮ್ಮ ವಂಶಜನಿತನಾಗಿರುವಂಥವನೇ ಒಬ್ಬನು ಬೇಕನ್ನುವಂಥ ದೃಷ್ಟಿಯಿಂದ ಮದುವೆ ಆಗುವಂಥದ್ದು. ಆ ಸಂತಾನ ಅಪೇಕ್ಷೆಗಳು ಕೆಲವರಿಗೆ ಸಂತಾನ ಅನ್ನುವಂಥದ್ದು ಇರೋದಿಲ್ಲ. ಅಂಥವರು ದತ್ತುಪುತ್ರ ಸ್ವೀಕಾರ ವಿಧಿಗಳನ್ನು ಯಾಕೆ ಮಾಡಬೇಕು ಅಂತ ಕೇಳಿದರೆ, ಅವರು ಯಾರಿಗೆ ಹುಟ್ಟಿರ್ತಾರೆ ಅನ್ನುವಂಥ ತಿಳಿದಿರೋದಿಲ್ಲ. ಅವರು ನಮ್ಮ ಕುಟುಂಬಕ್ಕೆ ಸೇರಬೇಕು ಅನ್ನುವಂಥ ದೃಷ್ಟಿಯಿಂದನೇ ದತ್ತುಪುತ್ರ ಸ್ವೀಕಾರ ವಿಧಿಗಳನ್ನೆಲ್ಲ ಮಾಡುವಂಥದ್ದು. ಇನ್ನು ಕೆಲವರು ಮದುವೆಯನ್ನಾಗಿಯೂ ಸಮೇತ ಬೇರೆ ಕಡೆ ಸಂಪರ್ಕವನ್ನು ಇಟ್ಟುಕೊಂಡಂಥವ್ರು ಇರ್ತಾರೆ. ಈಗ ಕೆಲವರೆಲ್ಲ ಇಲ್ಲ ಸ್ವಾಮಿ, ನಮ್ಮ ಮನೆಯವರಿಗೆ ಬೇರೆ ಯಾವುದೋ ಸಂಪರ್ಕ ಇದೆ, ನಮ್ಮನ್ನು ಅವಹೇಳನ ಮಾಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಅಷ್ಟು ಗಮನಗಳನ್ನು ಕೊಡ್ತಾ ಇಲ್ಲ. ಆ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ, ಈ ಹಿಂದೆ ಇದರ ಬಗ್ಗೆ ನಾವು ಒಂದು ಪ್ರಸ್ತಾಪವನ್ನು ಮಾಡಿತ್ತು. ಈ ಮಾಂತ್ರಿಕ ವಿಧಿಯಲ್ಲಿ ಷಟ್ಪ್ರಯೋಗದ ಈ ವಿದ್ವೇಷಣ ಜಪಗಳು, ವಿದ್ವೇಷಣ ಅಂತ ಹೇಳಿದರೆ ಒಬ್ಬರ ಸೌಮನಸ್ಯವನ್ನು ವೈಮನಸ್ಯಕ್ಕೆ ಪರಿವರ್ತನೆ ಮಾಡುವಂಥದ್ದು. ಸೌ ಅಂತ ಹೇಳಿದರೆ ಒಳ್ಳೆಯದು, ಸೌಮನಸ್ಯ, ಸುದರ್ಶನ,
ಸುದರ್ಶನ, ಸು ಅಂದರೆ ಒಳ್ಳೆಯದು, ದರ್ಶನ ಅಂದರೆ ತೋರಿಸುವವನು ಅಂತ ಹೇಳಿ, ಸೌಮನಸ್ಯ ಅಂದರೆ ಈಗ ಒಳ್ಳೆಯ ಮನಸ್ಥಿತಿ ಇರುವಂಥದ್ದು ಅಂತ ಹೇಳಿ. ಅವರಿಗೆ ವೈಮನಸ್ಯ ಬರುವಂಥದ್ದು ಅಂತ ಆದರೆ ಅವರಿಬ್ಬರು ಹಿಡ್ಕೊಂಡು ಜಗಳ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಹೇಳಿ. ಅರ್ಥಾತ್ ಈ ಅನೈತಿಕ ಸಂಬಂಧಗಳಿತ್ತು ಅಂತ ಆದರೆ, ನಾವು ಲಾಸ್ಟಿನ ಯಾವುದೋ ಒಂದು ಈ ಮಾಂತ್ರಿಕ ವಿಧಿಗಳನ್ನು ಮಾತಾಡುವಂಥ ಸಂದರ್ಭದಲ್ಲಿ ಕೆಲವರೆಲ್ಲ ಈ ಪ್ರಶ್ನೆಯನ್ನು ಇಟ್ಟಂಥವ್ರು ಇದ್ದರು, ಗುರುಗಳೇ ಮಂತ್ರವಾದ ಅಂತ ಹೇಳಿ ಹೇಳ್ತೀರಿ, ಈ ಮಾಟ ಮಂತ್ರಾದಿಗಳನ್ನು ಜಗತ್ತಿನಲ್ಲಿ ಮಾಡಬಾರ್ದು, ನೀವು ಯಾಕೆ ಮಾಡ್ತೀರಿ ಅಂತ ಕೇಳಿದರೆ, ಜನಗಳು ತಿಳ್ಕೊಂಡಿರುವಂಥ ತಪ್ಪು. ಮಂತ್ರವಾದ ಅಂದ್ರೂ ಕೂಡಲೇ ಏನೋ ಮಾಟ ಮಂತ್ರ ಮಾಡ್ತಾರೆ ಅಂತಲ್ಲ. ಈಗ ನಮ್ಮ ಮನೆಯಲ್ಲಿಯೇ ಯಾವುದೋ ಒಂದು ಸ್ತ್ರೀಗೆ ಅನೈತಿಕವಾಗಿರ್ತಕ್ಕಂಥ ಸಂಬಂಧಗಳಿತ್ತು, ಅದನ್ನು ಹಾಗಾದ್ರೆ ನಾವು ಹೇಗೆ ಬಿಡಿಸೋದು? ಜಗಳ ಮಾಡಿ ಬಿಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ, ಅವಳು ಮನಸ್ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆಗ ಈ ವಿದ್ವೇಷಣ ಸಂಬಂಧಿತವಾಗಿರ್ತಕ್ಕಂಥ ದೇವರನ್ನು ನಾವು ಆರಾಧನೆ ಮಾಡಬೇಕು ಅಂತ ಹೇಳಿದರೆ, ಅವರಿಬ್ಬರ ಹೆಸರನ್ನು ತೆಗೆದುಕೊಳ್ಳುವಂಥದ್ದು, ಹೆಸರನ್ನು ತೆಗೆದುಕೊಂಡು ಈ ಷಟ್ಪ್ರಯೋಗದ ವಿದ್ವೇಷಣ ಮಂತ್ರ ಜಪಗಳು ಅನ್ನುವಂಥದ್ದು ಏನು ಬರ್ತದೆ, ಆ ಜಪದ ಮಧ್ಯದಲ್ಲಿ ಇವರ ಹೆಸರುಗಳನ್ನು, ಅಂದರೆ ಮಂತ್ರವನ್ನು ಛೇದನ ಮಾಡಿ ಕಾಮ್ಯಕಾರಕವಾಗಿರ್ತಕ್ಕಂಥ ಮಂತ್ರಗಳನ್ನು ಹೆಸರುಗಳನ್ನು ಸೇರಿಸುವ ಂಥದ್ದೇ ಮಂತ್ರವಾದ ಅಂತ ಹೇಳಿ. ಅದಕ್ಕೆ ಮಂತ್ರವಾದಿಗಳು ಅಂತ ಹೇಳೋದೇನಕ್ಕೆ ಅಂತ ಕೇಳಿದರೆ, ಅವರಿಗೆ ಸರಿಯಾಗಿ ಗೊತ್ತಿರ್ತದೆ ಎಲ್ಲಿ ಮಂತ್ರವನ್ನು ಛೇದನ ಮಾಡಬೇಕು, ಎಲ್ಲಿ ಯಾವ ಮಂತ್ರವನ್ನು ಸೇರಿಸಿ ಸಂಪುಟೀಕರಣ ಮಾಡಬೇಕು, ಅದಕ್ಕೆ ಹೇಳೋದು ಸಂಪುಟೀಕರಣ ಅಂತ ಹೇಳಿ. ಹಾಗಾಗಿ ಅಂತಹ ಜಪಾದಿಗಳನ್ನು ಮಾಡಿದಾಗ ಏನಾಗ್ತದೆ, ಅವರ ಜೀನ್ಸ್ ಅನ್ನುವಂಥದ್ದು ಎಲ್ಲೆಲ್ಲಿಂದ ಜೀನ್ಸ್ ಸಿಗ್ತದೆ, ತಲೆ ಕೂದಲಾಗಿರಬಹುದು, ಕಾಲು ಧೂಳಿನ ಮಣ್ಣು ಆಗಿರ್ಬೋದು, ಹಾಕಿಬಿಟ್ಟಂಥ ಬಟ್ಟೆ ಆಗಿರ್ಬೋದು, ಅವ್ರ ಫೋಟೋ ಆಗಿರ್ಬೋದು, ಅದಾದ್ರ ಮೇಲೆ ಉಗುರುಗಳಾಗಿರಬಹುದು, ಕೇಶರಾಶಿಗಳಾಗಿರಬಹುದು, ಅವರ ಭಾವಚಿತ್ರಗಳಾಗಿರ್ಬೋದು, ಅವರ ಹೆಸರುಗಳಾಗಿರಬಹುದು, ಈ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ನಾವು ಇಟ್ಕೊಂಡ್ವಿ ಅಂತಾದರೆ ಆ ಒಂದು ವ್ಯಕ್ತಿಯ ರಿಮೋಟ್ ಕಂಟ್ರೋಲ್ ಅನ್ನುವಂಥದ್ದು ನನ್ನ ಕೈಲಿ ಬಂದ ಹಾಗೆ. ಅವರಿಬ್ಬರ ಮಧ್ಯೆ ಏನು ಮಾಡಬೇಕು, ಇವರ ಜೀನ್ಸ್ ಇರುವಂಥ ವಸ್ತುಗಳು, ಇವರ ಜೀನ್ಸ್ ಇರುವಂಥ ವಸ್ತುಗಳಾಗಿರಬಹುದು, ಅವರ ಷಟ್ಚಕ್ರಗಳು ಅನ್ನುವಂಥದ್ದಾಗಿರಬಹುದು, ಇವೆಲ್ಲವನ್ನು ನಮ್ಮ ಮಾಂತ್ರಿಕರ ಅಧೀನಕ್ಕೆ ತೆಗೆದುಕೊಂಡ ನಂತರ ಅವರಿಬ್ಬರಿಗೂ ದೂರ ಮಾಡುವಂಥ ಈ ವಿದ್ವೇಷಣ ಜಪಾದಿಗಳನ್ನು ಮಾಡ್ತಾ ಬರಬೇಕು. ಅದಕ್ಕಾಗಿಯೇ ಒಂದು ದೇವತೆ ಉಂಟು. ಆ ದೇವಿಯ ಹೆಸರು ಏನು ಹೇಳ್ತಾರೆ ಅಂತ ಕೇಳಿದರೆ, ಜ್ವಾಲಾ ಭಿನ್ನ ಭೈರವಿ ಅನ್ನುವಂಥ ಹೆಸರು. ಆ ದೇವತೆಯ ಕೆಲಸ ಏನು ಅಂತ ಕೇಳಿದರೆ, ಅವಳು ಹೇಗಿದ್ದಾಳೆ, ಅವಳನ್ನು ಆರಾಧನೆ ಮಾಡುವಂಥ ವಿಧಿ ಹೇಗೆ ಅಂತ ಕೇಳಿದರೆ, ಶಂಖಚಕ್ರವರದಾಭೀತಿ ಹಲಂಚ ಮುಸಲಾಯುಧಂ ಅಂತ ಹೇಳಿದರೆ ಆ ದೇವಿಯ ಸ್ವರೂಪವನ್ನು ಹೊಗಳುತ್ತಾರೆ. ಏನು ಅಂತ ಕೇಳಿದರೆ, ಶಂಖ ಚಕ್ರ ವರದ ಅಂದರೆ ಶಂಖವನ್ನು ಹಿಡಿದುಕೊಂಡಂಥವಳು, ಚಕ್ರವನ್ನು ಧಾರಣೆ ಮಾಡಿದಂಥವಳು, ಶಂಖ ಚಕ್ರ ವರದಾಭೀತಿ ಅಂತ ಹೇಳಿದರೆ ವರವನ್ನು ಕೊಡುವಂತಹ ವರದೇ ಆಗಿರುವಂಥವಳು, ಶಂಖಚಕ್ರ ವರದಾ ಭೀತಿಂ ಹಲಂಚ ಮುಸಲಾಯುಧಂ, ಹಲಹ ಅಂತ ಒಂದು ಆಯುಧ ಅನ್ನುವಂಥದ್ದಿದೆಯಂತೆ, ಆ ಹಲದ ಆಯುಧವನ್ನು ಹಿಡಿದುಕೊಂಡ ಂಥವಳು. ಹಲಂಚ ಮುಸಲಾಯುಧಂ, ಮುಸಲಾಯುಧ ಅನ್ನುವಂಥ ಆಯುಧವೂ ಅವಳ ಹತ್ರ ಉಂಟಂತೆ. ಹಲಂಚ ಮುಸಲಾಯುಧಂ ಪರವಿದ್ವೇಷಜೀಂ ದೇವಿ ಅಂತ ಹೇಳಿದರೆ, ಒಬ್ಬರನ್ನ ವಿದ್ವೇಷಣೆ ಮಾಡುವಂಥ ದೇವಿ, ಪರವಿದ್ವೇಷಜೀಂ ದೇವಿ ಧ್ಯಾಯೇತ್ ಸರ್ವಾರ್ಥ ಸಿದ್ಧಯೇ. ಅಂದರೆ ನೀವು ವಿದ್ವೇಷಣೆಗೆ ಸಂಬಂಧಿತವಾಗಿ ಆ ತಾಯಿ ಹತ್ರ ಏನನ್ನ ಕೇಳಿದ್ರು, ಪರವಿದ್ವೇಷಜೀಂ ದೇವಿ ಧ್ಯಾಯೇತ್ ಸರ್ವಾರ್ಥ ಸಿದ್ಧಯೇ ಅಂತ ಹೇಳಿದರೆ ಆ ಸರ್ವವನ್ನೂ ಸಮೇತ ಅವಳು ಸಿದ್ಧಿಯಾಗುವಂತೆ ಮಾಡುವಂಥವಳು ಅಂತ ಹೇಳಿ. ಹಾಗಾಗಿ ಇಂತಹ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ಯಾವಾಗ ಅಂತ ಕೇಳಿದರೆ, ಈ ಅನೈತಿಕ ಸಂಬಂಧಗಳನ್ನಿದ್ದಾಗ, ಧರ್ಮ ವಿರೋಧಿ ಕೆಲಸದಲ್ಲಿ ಆದಾಗ, ಇವೆಲ್ಲವೂ ಧರ್ಮ ವಿರೋಧ. ಒಬ್ಬ ಗಂಡ ಹೆಂಡತಿ ಇದ್ದಾರೆ ಅಂತ ಆದರೆ, ಅವರು ಅನೈತಿಕ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ ಅಂತ ಆದರೆ ಅದು ಅಧರ್ಮ ಅಂತ ಹೇಳಿ. ಹಾಗಾಗಿ ಅದಕ್ಕೇನು ಹೇಳಿದ್ದಾರೆ, ಮೊದಲನೇ ಹೆಂಡತಿಯ ಪರ್ಮಿಷನ್ ಅನ್ನು ತಗೊಂಡು ಅವಳ ಒಪ್ಪಿಗೆಯ ಮೇರೆಗೆ ಎರಡನೇ ಮದುವೆ ಆಗಬೇಕಂತೆ. ಹಾಗೆ ಎರಡನೇ ಮದುವೆ ಆಯಿತು ಅಂತಾದರೆ ಅದು ಕಾನೂನಿನಲ್ಲೂ ವಿರುದ್ಧ ಅಂತ ಇರುವಂಥದ್ದು. ಮೊದಲನೇ ಹೆಂಡತಿ ಒಪ್ಪಿ ಎರಡನೇ ಮದುವೆ ಆದರೂ ಅದಕ್ಕೆ ದೋಷ ಅನ್ನುವಂಥದ್ದಿಲ್ಲ. ಹಾಗಾಗಿ ಅದು ಹೇಳ್ದಲೆ ಕೇಳ್ದಲೆ ಮಾಡಿರುವಂಥ ಈ ಸಂಬಂಧಗಳಿತ್ತು ಅಂತಾದರೆ ಆ ಸಂದರ್ಭಗಳಲ್ಲಿ ಈ ಷಟ್ಪ್ರಯೋಗ, ಶೈವ ಶಾಕ್ತೆಯ ವೈಷ್ಣವ ಅನ್ನುವಂಥದ್ದು, ಶಿವನಲ್ಲಿಯೂ ಈ ಶಕ್ತಿ ಉಂಟು, ಶಾಕ್ತೆಯ ಅಂದರೆ ಸ್ತ್ರೀ ಸಂಬಂಧಿತವಾಗಿರುವಂಥ ದೇವತೆಯಲ್ಲಿಯೂ ಈ ಶಕ್ತಿ ಉಂಟು, ಹಾಗೆ ವಿಷ್ಣು ಅಂತ ಹೇಳಿದರೆ ವಿಷ್ಣುವಿನ ಕೆಲವೊಂದು ಅಂಶಗಳಲ್ಲಿಯೂ ಸಮೇತ ಈ ವಿದ್ವೇಷಣೆ ಮಾಡುವಂಥ ಶಕ್ತಿ ಅನ್ನುವಂಥದ್ದು ಮೂರೂ ದೇವರಲ್ಲಿ ಇರ್ತದೆ. ಆ ಒಂದು ಒಬ್ಬರನ್ನು ದೂರ ಮಾಡುವಂಥ ಸಂದರ್ಭಗಳಲ್ಲಿ ಯಾರ ದೇವತೆಯ ಆರಾಧನೆ ಮಾಡಿದರೆ, ಅಂದರೆ ಶೈವವೋ ಶಾಕ್ತೇಯವೋ ವೈಷ್ಣವೋ ಅದಕ್ಕೆ ಸಂಬಂಧಿತವಾಗಿರುವಂಥ ಗ್ರಹಗಳು ನಮಗೆ ಅನುಕೂಲ ಸ್ಥಿತಿಗೆ ಬಂದಿರುವಂಥದ್ದನ್ನು ನೋಡಿ, ಈ ಅಸ್ತ್ರದಿಂದ ಅದು ಸರಿಯಾಗ್ತದೆ ಅಂತಾದಾಗ ಅದನ್ನು ವಿದ್ವೇಷಣೆ ಮಾಡುವಂಥ ಕೆಲಸಗಳು ಮಾಡಿದಾಗ ಏನಾಗ್ತದೆ, ವೈಮನಸ್ಯ, ಅವರಿಬ್ಬರು ಯಾರು ಅನೈತಿಕ ಸಂಬಂಧಗಳನ್ನು ಹೊಂದಿರ್ತಾರೆಯೋ ಅವರಿಬ್ಬರ ಮಧ್ಯೆ ಜಗಳಗಳು ಅನ್ನುವಂಥದ್ದು ಶುರುವಾಗ್ತದೆ, ವಿರಹಗಳು ಅನ್ನುವಂಥದ್ದು ಶುರುವಾಗ್ತದೆ, ಅವರ ಮಧ್ಯದಲ್ಲಿ ಕೋಪಗಳು ಅನ್ನುವಂಥದ್ದು ಹೆಚ್ಚಾಗ್ತದೆ. ಅರ್ಥಾತ್ ಅವರು ದೂರ ಆಗ್ಲಿಕ್ಕೆ ಏನೇನಾಗಬೇಕು ಅವೆಲ್ಲವೂ
ಆಗ್ತದೆ. ಯಾಕಾಗಿ ಇದನ್ನು ಮಾಡುವಂಥದ್ದು ಅಂತ ಕೇಳಿದರೆ, ಈಗ ತಂದೆ ತಾಯಿಯರನ್ನು ಹೇಳ್ತಾ ಇರ್ತೇನೆ ನಾನು, ಮದುವೆ ಆಗಿ ಮಕ್ಕಳಾಗಲಿಲ್ಲ ಅಂತ ಆದರೆ ಮೊದಲು ನಿಮ್ಮ ತಂದೆ ತಾಯಿ ಕಣ್ಣೀರೇನಾರು ಹಾಕ್ಸಿದಿರಾ ಕೇಳ್ತೇವೆ. ಯಾಕೆ ಅಂತ ಕೇಳಿದರೆ, ಈ ತಂದೆ ತಾಯಿಯರ ವಚನೋಲ್ಲಂಘನ ಅಂತ ಹೇಳಿದರೆ, ಮಾತಾಪಿತೃ ವಚನೋ ಉಲ್ಲಂಘನ ಅಂತ ಹೇಳಿದರೆ, ತಂದೆ ತಾಯಿಯರ ವಚನವನ್ನು ಈಗ ರೇಣುಕಾದೇವಿ ಪರಶುರಾಮನ ತಾಯಿಯೇ ಆದರೂ ಸಮೇತ ತಾಯಿಯನ್ನೇ ವಧೆ ಮಾಡಿದ್ದು ಯಾಕೆ ಅಂತ ಕೇಳಿದರೆ, ತಂದೆಯಾದವನು ಹೇಳಿದ್ರಿಂದ ತಾಯಿಯನ್ನು ಅವನು ತನ್ನ ಖಡ್ಗದಿಂದ ಕಡಿದು ಬಿಟ್ಟ ಅಂತ ಹೇಳಿ. ಹಾಗೆ ಮಾತಾಪಿತ್ರರ ವಚನವನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ಪಾಪಗಳು ಅನ್ನುವಂಥದ್ದು ಸುತ್ತಕೊಳ್ತದೆ ಅನ್ನುವಂಥದ್ದು ನಮ್ಮ ಹಿಂದೂ ಧರ್ಮದ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು. ಹಾಗಾಗಿ ಯಾರಾದರೂ ಈಗ ಮಾತಾಪಿತ್ರರ ವಚನವನ್ನು ಉಲ್ಲಂಘನೆ ಮಾಡಿದಂಥವರು ಬೇರೆ ಯಾರನ್ನಾದರೂ ಇಷ್ಟಪಟ್ಟು ಮದುವೆ ಆಗುವಂಥ ಸ್ಥಿತಿಗತಿಗಳಿಗೆ ಹೋದರೆ ಆಗ ಈ ಜಪಾದಿಗಳನ್ನು, ಆಗ ಈ ಪ್ರಯೋಗಾದಿಗಳನ್ನು ಬಳಸ್ಕೊಳ್ಬೇಕು. ಯಾರೋ ಗಂಡ ಹೆಂಡತಿಯನ್ನು ದೂರ ಮಾಡೋದು, ಅಥವಾ ಅಮ್ಮ ಮಗನ ದೂರ ಮಾಡೋದು, ಅಥವಾ ಅತ್ತೆ ಸೊಸೆನ ದೂರ ಮಾಡೋದು, ಇವೆಲ್ಲವನ್ನು ಅಧರ್ಮ ಅಂತೇಳಿ ಹೇಳಿದ್ದಾರೆ. ಧರ್ಮಕ್ಕಾಗಿ ಈ ಅಸ್ತ್ರಗಳನ್ನು ಬಳಸ್ಕೊಳ್ಬೇಕಂತೆ. ಈಗ ಸಾಧಕನಾದವನಿಗೂ ಅಷ್ಟೇ, ಈಗ ನಾನು ಅದರ ಅನುಷ್ಠಾನಗಳನ್ನು ಮಾಡಿರ್ತೇನೆ, ಅಥವಾ ನಾನೊಂದು ಅಕ್ಷರ ಲಕ್ಷ ಜಪಾದಿಗಳನ್ನು ಮಾಡಿ ಅದನ್ನು ಸಿದ್ಧಿ ಮಾಡಿ ಇಟ್ಕೊಂಡಿರ್ತೇನೆ ಅಂತ. ಸಿದ್ಧಿ ಅಂತ ಹೇಳಿದರೆ, ನನ್ನ ಅಕೌಂಟಲ್ಲಿ ಒಂದು 20 ಲಕ್ಷ ದುಡ್ಡಿತ್ತಂತಾದರೆ ತಿಂಗಳ ನಂಗೆ ಬಡ್ಡಿ ಬರುತ್ತೆ. ಆ ಬಡ್ಡಿಯಿಂದ ನಾನು ಏನು ಬೇಕಾದರೂ ಮಾಡ್ಬೋದು. ಹಾಗೆ ಈ ದೇವರ ಅನುಗ್ರಹ ಅನ್ನುವಂಥದ್ದು ಫಸ್ಟ್ ನಾನು ಸ್ಟೋರ್ ಮಾಡಿಟ್ಟಿರಬೇಕು ಒಂದಿಷ್ಟು, ಆಮೇಲೆ ಬಂದವರಿಗೆ ಬೇಕಾದ್ರೆ ಆ ಶಕ್ತಿಯನ್ನು ತೆಗೆದು ಕೊಡ್ಬೋದು. ನನ್ನ ಜೋಬಲ್ಲೇ ದುಡ್ಡಿಲ್ಲ ಅಂದರೆ ಏನೂ ಆಗಲ್ಲ. ಅದಕ್ಕೆ ಇದರ ಅರ್ಥ ಏನು ಅಂತ ಕೇಳಿದರೆ, ಯಾರು ಅದರ ಅನುಷ್ಠಾನಾದಿಗಳನ್ನು ಮಾಡಿರ್ತಾರೆಯೋ ಅವರ ಹತ್ರ ಹೋಗಿ ನೀವು ಪ್ರಯೋಗಾದಿಗಳನ್ನು ಮಾಡಿಸಿದ್ರೆ ಅಂತ ಆದರೆ ಅದು ಫಲ ಕೊಡ್ತದೆ. ಇಲ್ಲ ಅಂತ ಹೇಳಿದರೆ, ಅವರಲ್ಲೇ ಶಕ್ತಿ ಇಲ್ಲ ಅಂತಾದರೆ ಇವರಿಬ್ಬರನ್ನ ದೂರ ಮಾಡುವಂಥ ಶಕ್ತಿ ಅವರಲ್ಲಿಯೂ ಬರೋದಿಲ್ಲ. ಹಾಗಾಗಿ ಅನುಷ್ಠಾನ ಇದ್ದಂಥವರ ಹತ್ರ ಹೋಗಿ ಈ ಪ್ರಯೋಗಾದಿಗಳನ್ನು ಮಾಡಬೇಕು. ಹಾಗೆ ಈ ಪ್ರಯೋಗವನ್ನು ಸಹಿತ ಎಲ್ಲರಿಗೂ ಯಾರೂ ಕೊಡೋದಿಲ್ಲ. ಯಾಕೆ ಅಂತ ಕೇಳಿದರೆ, ಇವೆಲ್ಲವೂ ಸಮೇತ ಕೆಲವೊಂದು ಮಧ್ಯರಾತ್ರಿಯಲ್ಲಿ ಮಾಡುವಂಥದ್ದು ಇರ್ತದೆ. ಯಾಕಂದರೆ ಇದು ಕ್ಷುದ್ರ ಕೆಲಸ, ತಪ್ಪು ಅಂತ ಹೇಳಿದರೆ, ಸಾಮಾಜಿಕವಾಗಿ ನಾವು ನೋಡಿದರೆ ಒಬ್ಬರನ್ನು ದೂರ ಮಾಡುವಂಥದ್ದು ತಪ್ಪು ಅಂತೇಳಿ ಹೇಳ್ತದೆ. ಆದರೆ ಇದು ಅಧರ್ಮ ಆಗಿರೋದ್ರಿಂದ ತಪ್ಪಾದರೂ ಪರವಾಗಿಲ್ಲ, ಇದನ್ನು ನಾವು ಹೋಗಲೇಬೇಕು, ಮಾಡಲೇಬೇಕು. ಯಾಕಂದರೆ ಧರ್ಮ ಸಂರಕ್ಷಣೆಗಾಗಿ ಆದರೂ ಮಾಡಬೇಕು ಅನ್ನುವಂಥ ವಿಚಾರಗಳು ಇರ್ತದೆ. ಅದಕ್ಕಾಗಿ ಎಲ್ಲರೂ ಹೇಳೋದು, ಇಲ್ಲ ನಾವು ಮಾಡೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಸರಿಯಾಗಿರುವಂಥ ಕಾರಣಗಳು ಇದ್ದಿದ್ದೇ ಹೌದಾಯಿತು ಅಂತಾದರೆ, ಅಧರ್ಮ ಕೆಲಸವನ್ನು ಮಾಡ್ತಿದ್ದಿದ್ದೇ ಹೌದು ಅಂತಾದರೆ, ಆಗ ಈ ಅಸ್ತ್ರಗಳನ್ನು ಅಥವಾ ಈ ಮಾಂತ್ರಿಕ ವಿಧಿಗಳಲ್ಲಿರುವಂಥ ವಿಚಾರಗಳನ್ನು ಪ್ರಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದರೆ, ಅವರಿಬ್ಬರಲ್ಲಿ ಅನೈತಿಕ ಸಂಬಂಧ ಅನ್ನುವಂಥದ್ದು ಹೋಗ್ಬಿಡ್ತದೆ. ಅದಾದಮೇಲೆ ಏನು ಮಾಡಬೇಕು ಸ್ವಾಮಿ ಅಂತ ಕೇಳಿದರೆ, ಮತ್ತು ಆಮೇಲೆ ಗಂಡ ಹೆಂಡತಿ ಮಧ್ಯೆ ಏನು ಸಮಸ್ಯೆ ಇರ್ತದೆ, ಯಾಕಂದರೆ ಹೆಂಡತಿ ಇರೋಳಾಗಿರಬಹುದು, ಗಂಡನಾಗಿರುವಂಥವನಾಗಿರ್ಬೋದು, ಅವರ ಜಾತಕದಲ್ಲಿರುವ ದೋಷಕ್ಕೇನೆ ಈ ರೀತಿಯಾಗಿ ಅದು ಪರಿಹಾರಕ್ಕೆ ಈ ರೀತಿಯಾಗಿ ಬಾಧೆ ಕೊಡ್ತಾ ಇರ್ತದೆ. ಹಾಗಾಗಿ ಆ ದೋಷವನ್ನು ಮತ್ತೆ ನಾವು ಪರಿಹಾರ ಮಾಡ್ಕೊಳ್ಬೇಕು. ಇಲ್ಲ ಅಂತ ಆದ್ರೆ ಏನಾಗುತ್ತೆ, ಇವತ್ತೊಂದು ಬಿಡಿಸ್ದೆ ನಾಳೆ ಇನ್ನೊಂದನ್ನು ಕಟ್ಕೊಂಡ್ರು ಹೇಳ್ತಿರ್ತಾರೆ ಕೆಲವರು. ನಾವು ಅಬ್ಸರ್ವ್ ಮಾಡಿರಬಹುದು, ಅಥವಾ ಪ್ರಶ್ನೆಗಳನ್ನು ಕೇಳುವಾಗ, ಇಲ್ಲ ಸ್ವಾಮಿ ಅವರೇ ಮುಂಚೆ ಒಬ್ರದ್ದು ಕಾಂಟ್ಯಾಕ್ಟ್ ಇತ್ತು, ಅದನ್ನು ಬಿಟ್ಟು ಹೋಯ್ತು, ಮತ್ತೆ ಇನ್ನೊಂದು ಇಟ್ಕೊಂಡಿದ್ದಾರೆ ಅಂತ. ಯಾಕಾಗಿ ಮತ್ತೆ 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 ಪುನರಾವೃತ್ತಿ ಆಗ್ತದೆ ಅಂತ ಕೇಳಿದರೆ, ಯಾವ ದೋಷದಿಂದ ಗಂಡ ಹೆಂಡತಿಗಳ ಮಧ್ಯೆ ಜಗಳ ಆಗಿ ಆ ಒಂದು ಸ್ತ್ರೀ ಅಥವಾ ಆ ಪುರುಷ ಪರರ ಸಂಪರ್ಕವನ್ನು ಬಳಸಿದ್ದಾನೋ ಆ ದೋಷವನ್ನು ನಾವು ಮೊದಲು ಪರಿಹಾರ ಮಾಡಬೇಕು. ಆ ದೋಷ ಪರಿಹಾರ ಆಯಿತು ಅಂತಾದರೆ ಇನ್ಯಾವತ್ತೂ ಆ ಚಿಂತನೆಗಳು ಅವನಿಗೆ ಬರೋದಿಲ್ಲ. ಅದಕ್ಕಾಗಿಯೇ ಈ ಅಸ್ತ್ರಮಂತ್ರಗಳು ಇರುವಂಥದ್ದು, ಮಂತ್ರವಾದಗಳು ಇರುವಂಥದ್ದು. ಮಂತ್ರವಾದ ಅಂದ್ರೂ ಕೂಡಲೇ ಇವತ್ತೇನಾಗಿದೆ, ಈಗ ನಮ್ಮ ಶ್ರೀನಿಧಿ ಹೊಳ್ಳ ಅನ್ನುವಂಥ ಹೆಸರು ಕೆಳಗಡೆ ಮಂತ್ರವಾದಿ ಬಂದರೂ ಕೂಡಲೇ ಜನರು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಓ ಹಿಂಗಿರ್ತಾರೆ, ಹಾಗಿರ್ತಾರೆ, ಹೀಗಿರ್ತಾರೆ ಅಂತ. ಅದೆಲ್ಲ ಜನರು ಕೊಟ್ಟಿರುವಂತಹ ಭಾವನೆಗಳು. ಆದರೆ ಸರಿಯಾಗಿ ಮಾಡುವಂಥ ಮಂತ್ರವಾದ ಅನ್ನುವಂಥದ್ದು ಬೇರೆ ಬೇರೆ ವಿಚಾರಗಳಿದೆ ನೋಡಿ. ಇದೊಂದು ಶುಭವಾಗಿರ್ತಕ್ಕಂಥ ವಿಷಯಗಳು. ಯಾಕೆಂದರೆ ಎಷ್ಟೋ ಜನ ತಮ್ಮ ಸಂಸಾರಗಳನ್ನು ಹಾಳು ಮಾಡಿಕೊಂಡಿದ್ದಾರೆ, ಅಥವಾ ಆ ಹಣವನ್ನು ಪೋಲು ಮಾಡಿದ್ದಾರೆ. ಇದಕ್ಕೆ ತಮ್ಮ ಜೀವಿತಾವಧಿಯಲ್ಲಿ ದುಡಿದಂಥ ಹಣವನ್ನೆಲ್ಲ ತೆಗೆದುಕೊಂಡೋಗಿ ಹಾಕಿರ್ತಾರೆ. ಇದು ಅಧರ್ಮ. ಆದ್ದರಿಂದ ಆ ಧರ್ಮವನ್ನು ಉಳಿಸ್ಲಿಕ್ಕೆ ಕೆಲವೊಂದು ಅಸ್ತ್ರಗಳು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇದ್ದಾವೆ. ಅವುಗಳನ್ನು ಬಳಸ್ಕೊಳ್ಳುವಂಥ ಸಮಯವೇ ಇಂಥ ಸಮಯಕ್ಕೆ. ಆದ್ದರಿಂದ ಆ ಸಂದರ್ಭಗಳಲ್ಲಿ ಅದನ್ನು ನಾವು ಬಳಸ್ಕೊಳ್ಬೇಕು. ಇನ್ನು ಅದೇ ರೀತಿಯಾಗಿ ನೋಡುವಾಗ ಮೊದಲು ಜಾತಕಾದಿಗಳನ್ನು ನಾವು ಪ್ರತಿ ಸಲ ಹೇಳುವಂಥದ್ದು, ಗೊತ್ತಿರೋರ ಹತ್ರ ನೀವು ಜಾತಕವನ್ನು ತೋರಿಸಿ, ಗೊತ್ತಿರೋರ ಹತ್ರ ಜಾತಕವನ್ನು ತೋರಿಸಿ. ಯಾಕೆ ಅಂತ ಕೇಳಿದರೆ, ಈ ಅನೈತಿಕವಾಗಿರ್ತಕ್ಕಂಥ ಸಂಬಂಧಗಳು ಆಗಲಿಕ್ಕಿಂತ ಮುಂಚಿತವಾಗಿ ಜಾತಕದಲ್ಲಿ ಗೋಚರಕ್ಕೆ ಬಂದಿರ್ತದೆ. ಅದಕ್ಕೆ ಪರಿಹಾರಾದಿಗಳನ್ನು ಮಾಡ್ಕೊಳ್ಬೇಕು. ಈಗ ಹೇಳ್ತಿರ್ತೀವಿ ಮದುವೆ ಸಂದರ್ಭಗಳಲ್ಲಿ, ನೀವು ದ್ವಿಕಳತ್ರ ಯೋಗ ಇದೆ ಕಣ್ರಿ, ಒಂದು ಕದಳಿ ವಿವಾಹ ಮಾಡಿ ಮದುವೆ ಮಾಡಿ, ಇಲ್ಲ ಕುಂಭ ವಿವಾಹ ಮಾಡಿ ಮದುವೆ ಆಗಿ ಅಂತೇಳಿ ಹೇಳ್ತಿರ್ತೀವಿ.
ನೋಡಿರ್ತೀವಿ. ಆ ಸಂದರ್ಭಗಳಲ್ಲಿಯೂ ಈ ಅನೈತಿಕ ಸಂಬಂಧಗಳು ಎಷ್ಟೋ ಇವತ್ತು ಕೋರ್ಟ್ ಕೇಸಿನ ಲೀಸ್ಟ್ ತೊಗೊಂಡ್ವಿ ಅಂತಾದರೆ ಗಂಡನಿಗೆ ಬೇರೆ ಕಡೆ ಸಂಬಂಧ ಇದೆ, ಹೆಂಡತಿಗೆ ಬೇರೆ ಕಡೆ ಸಂಬಂಧ ಇದೆ, ಅದಕ್ಕಾಗಿ ನಾವು ಡೈವರ್ಸ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳ್ತಾರೆ. ಆದರೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆ ದೋಷ ಈ ಬರಲಿಕ್ಕಿಂತ ಮುಂಚಿತವಾಗಿ ಸರಿ ಮಾಡ್ಕೊಂಡು ನಾವು ಮುಂದುವರಿಬೋದು ಅಂತ. ಯಾಕಂದರೆ ಇಲ್ಲಿ ಭಟ್ರು ಕೊಟ್ಟರು ಕೂಡಲೇ ಅವ್ರ ದುಡ್ಡು ಹಾಳಾಗತ್ತಲ್ಲ. ಹಾಗಾಗಿ ಯಾಕೆ ಅಂತ ಕೇಳಿದ್ರೆ ಅದನ್ನೇ ಹೇಳೋದು, ಗ್ರಹಚಾರ ಅನ್ನುವಂಥದ್ದಿದ್ದಾಗ ಯಾವ ಮನುಷ್ಯನಿಗೂ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಬೇಕು ಅನ್ನುವಂಥ ಮನಸ್ಥಿತಿಯೇ ಬರಲ್ಲ. ಯಾಕೆ ಅಂದರೆ ಅವನ ಗ್ರಹಚಾರ ಸ್ಥಿತಿಗಳಷ್ಟಿರ್ತದೆ, ಅದು ಅನುಭವಿಸಿಯೇ ತೀರಬೇಕು ಅಂತ. ಯಾಕೆ ಅಂತ ಕೇಳಿದರೆ ದೊಡ್ಡವರೆಲ್ಲ ನೋಡಿರ್ಬೋದು, ಈಗ ಹಲವಾರು ಕೆಲವೊಂದು ಅಪಚಾರಗಳು ಅನ್ನುವಂಥದ್ದು ಬಂತು, ದೊಡ್ಡ ಕ್ಷೇತ್ರಗಳಿಗೆ ಅಪಚಾರ ಬಂತು, ಆಮೇಲೆ ದೊಡ್ಡ ವ್ಯಕ್ತಿಗಳಿಗೆ ಅವರು ಮಾಡ್ದಲೇ ಇರುವಂಥ ಕೆಲಸಕ್ಕೆ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಬಂತು, ಅಥವಾ ಇನ್ಯಾವುದೋ ರಾಜಕಾರಣಿಗಳ ಮೇಲೆ ಸ್ತ್ರೀಯರ ಮೇಲೆ ಇದಾಗಿದೆ, ಅಥವಾ ಸ್ತ್ರೀಯರನ್ನು ಬಳಸಿಕೊಂಡು ಯಾವುದೋ ಕೆಟ್ಟ ವಿಚಾರದಲ್ಲಿ ಇವರು ಸಿಗಾಕೊಂಡಿದ್ದಾರೆ ಅನ್ನುವಂಥದ್ದು ಬಿಂಬಿಸುವಂಥದ್ದೆಲ್ಲ ಆಯಿತು. ಇದೆಲ್ಲ ಯಾಕಾಗಿ ಮಾಡುವಂಥದ್ದು, ಯಾಕೆ ಅವರಿಗೆ ಆಯಿತು ಅನ್ನುವಂಥದ್ದು ನೋಡಿದಾಗ ಅವ್ರ ಜಾತಕದಲ್ಲಿರುವಂಥ ಬಲಗಳು ಯಾವಾಗ ಕಮ್ಮಿ ಆಗ್ತದೆ, ಈ ರೀತಿ ಆಗಿರ್ತಕ್ಕಂಥ ಅಪವಾದಗಳು ಅನ್ನುವಂಥದ್ದು ಬರ್ತದೆ. ಈ ಶನೈಶ್ಚರನದ್ದು ವಿಚಾರಗಳನ್ನು ಬಂದಾಗಲೂ ಹೇಳ್ತಾ ಇರ್ತೇನೆ ನಾನು, ಎಂತ ಆ ವಿಕ್ರಮಾದಿತ್ಯ ಇದ್ರೂ ಸಮೇತ ಹಂಸಕ್ಕೆ ಜೀವ ಬಂದು ಆ ಮುತ್ತಿನ ಸರವನ್ನು ತಗೊಂಡು ಅವನಿಗೆ ಅಪವಾದ ಬಂತು ಅಂತ ಹೇಳಿ. ಆದರೆ ಅದು ನಂಬಲಿಕ್ಕೆ ಯಾರೂ ಸಾಧ್ಯತೆ ಇಲ್ಲ, ಆದರೂ ಅವೆಲ್ಲವೂ ಆಗ್ತದೆ ಅಂತ ಹೇಳಿ. ಎಷ್ಟೋ ತುಂಬ ಗಣ್ಯ ವ್ಯಕ್ತಿಗಳಾಗಿರಬಹುದು, ಆದರೆ ಈ ಥರ ವಿಚಾರಗಳಲ್ಲಿ ಕೆಲವೊಂದು ಸಿಗಾಕೊಂಡು ಅನುಭವಿಸ್ತಾರೆ. ಯಾಕೆ ಅಂತ ಕೇಳಿದರೆ ಅವರು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಯಾವಾಗ ಮಾಡ್ಕೊಳ್ಳೋದಿಲ್ಲ, ಅದು ಖಂಡಿತವಾಗಿಯೂ ಫಲ ಕೊಡ್ತದೆ. ಅದು ಮದುವೆ ಆಗಿ ಡೈವರ್ಸ್ ಆದರೂ ಆಗ್ಬೋದು, ಅಥವಾ 4 ಜನದ ಮುಂದೆ ಅವರ ಮರ್ಯಾದೆಗಳಾದರೂ ಹೋಗ್ಬೋದು. ಅದಕ್ಕಾಗಿಯೇ ಇವತ್ತಿನ ವಿಷಯ ಅನ್ನುವಂಥದ್ದು ಅನೈತಿಕ ಸಂಬಂಧ ಅನ್ನುವಂಥದ್ದು ಯಾಕೆ ಹೇಳಿದ್ದೇವೆ ಅಂತ ಕೇಳಿದರೆ, ಇಲ್ಲಿ 2 ಭಾವಾರ್ಥಗಳುಂಟು. ಒಂದು ನೈತಿಕವಾಗಿರುವಂಥದ್ದು, ಅರ್ಥಾತ್ ಅಗ್ನಿ ಸಾಕ್ಷಿಯಾಗಿ ಅವಳನ್ನು ಮದುವೆಯಾಗಿ ಸಪ್ತಪದಿಯನ್ನು ತುಳಿಯುವಂಥದ್ದು ನೈತಿಕವಾಗಿರ್ತಕ್ಕಂಥ ಸಂಬಂಧಗಳು ಅಂತ ಹೇಳಿದರೆ, ಅದು ಆ ಸಂಬಂಧ ಅನ್ನುವಂಥದ್ದು ವ್ಯಾಲಿಡ್ ಅಂತ ಹೇಳಿ ಬರೆದಿಟ್ಟಿದ್ದಾರೆ. ಅಂದರೆ ಮದುವೆ ಆದ ನಂತರದಲ್ಲಿ ಗಂಡ ಹೆಂಡತಿಯ ಮದುವೆ ಅದು ಅನೈತಿಕ ಅಂತ ಅನ್ಸೋದಿಲ್ಲ, ಯಾಕಂದರೆ ಅಗ್ನಿ ಸಾಕ್ಷಿಯಾಗಿ ಅವರಿಬ್ಬರು ಮದುವೆ ಆಗಿರ್ತಾರೆ. ಆದರೆ ಇಲ್ಲೇನು ಅಂತ ಕೇಳಿದರೆ, ಕೇವಲ ದೇಹದ ಸುಖಕ್ಕಾಗಿ ಒಬ್ಬರನ್ನು ಆಶ್ರಯಿಸಿದಂಥದ್ದು, ಅಥವಾ ಆ ದೇಹ ಸೌಖ್ಯಕ್ಕಾಗಿ ನಾವು ಅವರ ಒಟ್ಟಿಗೆ ಮಾತುಕತೆಗಳನ್ನು ಮಾಡುವಂಥದ್ದು, ಈ ಯೋಗಗಳು ಬರುವಂಥದ್ದು ಯಾಕೆ? ಒಂದು ಮಾಡಿದಂಥ ಅಪಚಾರಗಳು, ಇವೆಲ್ಲವನ್ನು ನಾವು ಚಿಂತನೆ ಮಾಡುವಂಥದ್ದು ಯಾವ ಗ್ರಹದಿಂದ? ಶುಕ್ರ ಗ್ರಹದಿಂದ ಚಿಂತನೆ ಮಾಡುವಂಥದ್ದು. ಯಾಕಂದರೆ ಶುಕ್ರನಿಂದಲೇ ಭೋಗಕಾರಕ, ಶುಕ್ರನಿಂದಲೇ ಅಲಂಕಾರಿಕ ವಸ್ತು, ಶುಕ್ರನಿಂದಲೇ ಹಣ ವಸ್ತು ಅಂತ ಹೇಳಿದರೆ ಭೋಗಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಯಾವ ವಸ್ತುಗಳಿದ್ರೂ ಅವುಗಳನ್ನು ನಾವು ಶುಕ್ರನಿಂದಲೇ ಚಿಂತನೆ ಮಾಡುವಂಥದ್ದು. ಶುಕ್ರ ಉಚ್ಚ ಸ್ಥಾನದಲ್ಲಿರುವಂಥದ್ದು, ಅಥವಾ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದು ಒಂದು ಪಾಪಗ್ರಹಗಳ ದೃಷ್ಟಿ ಇರುವಂಥದ್ದಿತ್ತು ಅಂತಾದರೆ ಅವರಿಗೆಲ್ಲೋ ಒಂದು ಕಡೆ ಏನೋ ಸಮಸ್ಯೆಗಳಿರ್ತದೆ ಅಂತ, ಅಥವಾ ಅವ್ರು ಇಷ್ಟಪಟ್ಟು ಮದುವೆ ಆಗುವಂಥ ಯೋಗಗಳಿರ್ತದೆ, ಅಥವಾ ಈ ಗಾಂಧರ್ವ ವಿವಾಹಾದಿಗಳು, ಗಾಂಧರ್ವ ವಿವಾಹ ಅಂದರೆ ತಾಳಿ ಕಟ್ಟುವುದೆಲ್ಲ ಇಲ್ಲ, ಕೇವಲ ದೇಹ ಸುಖಕ್ಕಾಗಿ ಮಾತ್ರ ಗಾಂಧರ್ವ ವಿವಾಹ ಅನ್ನುವಂಥದ್ದು. ಕೆಲವರಿಗೆಲ್ಲ ಇದು ಲವ್ ಮ್ಯಾರೇಜ್ ಎಲ್ಲ ಆಗಬೇಕಾದ್ರೆ ಹೇಳ್ತಿರ್ತಾರೆ, ನೀವಿಬ್ಬರು ಲವ್ ಮಾಡಿದ್ದೀರಾ ಅಂದರೆ ಮುಗೀತು, ಮದುವೆ ಆದಂಗೆ ಲೆಕ್ಕ ಅಂತ ಹೇಳ್ತಾರೆ. ಯಾಕೆ ಆ ಪದ ಅನ್ನುವಂಥದ್ದು ಬಳಕೆಯಲ್ಲಿ ಬಂತು ಅಂತ ಕೇಳಿದರೆ, ಅದು ಗಾಂಧರ್ವ ವಿವಾಹ ಅಂತ ಹೇಳಿದರೆ ಒಬ್ಬರು ಯಾವುದೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಸುಖಕ್ಕಾಗಿ ಅಥವಾ ಸೌಖ್ಯಕ್ಕಾಗಿ ಮಾತ್ರ ಒಬ್ಬರು ಅವಲಂಬಿಸಿರುತ್ತಾರೆ, ಅದನ್ನು ಗಾಂಧರ್ವ ವಿವಾಹ ಅಂತೇಳಿ ಹೇಳ್ತಾರೆ. ಅದಕ್ಕೆ ಯಾವ ಗಟ್ಟಿಮೇಳವೂ ಇಲ್ಲ, ಎಂಥದೂ ಇಲ್ಲ. ಗಾಂಧರ್ವ ವಿವಾಹವನ್ನು ಈ ಹಿಂದೆ ಸುಮಾರು ಜನ ಗಾಂಧರ್ವ ವಿವಾಹಾದಿಗಳನ್ನು ಆಗಿದ್ರು. ಎಲ್ಲಿ ನಮ್ಮನೆಯವರು, ಅಕ್ಕಪಕ್ಕದ ಮನೆಯವರಲ್ಲ, ಪುರಾಣಗಳನ್ನು ಓದಿದರೆ ಗೊತ್ತಾಗ್ತದೆ ಗಾಂಧರ್ವ ವಿವಾಹ ಅಂದ್ರೇನು ಅಂತೇಳಿ. ಆ ರೀತಿ ಆದಂಥ ವಿವಾಹಗಳೆಲ್ಲವೂ ಸಮೇತ ಕೆಲವೊಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಅವರನ್ನು ದೂರ ಮಾಡುವಂಥ ಕೆಲಸಗಳು ಬೇಕಾಗ್ತದೆ. ದೂರ ಮಾಡಲಿಕ್ಕೆ ಏನಾದರೂ ಒಂದು ಬೇಕಲ್ಲ, ಅದಕ್ಕೆ ಅಂತ ಒಂದು ದೇವತೆ ಬೇಕು, ಅದು ರೌದ್ರವಾಗಿರಬೇಕು. ಮತ್ತು ಅದಕ್ಕೆ ಬಳಸುವಂಥ ತುಪ್ಪವೂ ಅಷ್ಟೇ, ಯಾವುದು ಈ ಜ್ವಾಲಾಭಿನ್ನ ಭೈರವಿ ವಿದ್ವೇಷಣೆ ಮಾಡಲಿಕ್ಕೆ ಬಳಸುವಂಥ ತುಪ್ಪನೂ ಅಷ್ಟೇ ಮಹಿಷಘೃತ ಅಂತೇಳಿ ಹೇಳ್ತಾರೆ. ಮಹಿಷ ಅಂತ ಹೇಳಿದರೆ ಎಮ್ಮೆಯ ಘೃತ ಅಂತ ಹೇಳಿದರೆ ಆ ಹಾಲಿನಿಂದ ಮಾಡಿದಂಥ ತುಪ್ಪ, ಹಸುವಿನಿಂದ ಮಾಡಿದಂಥ ತುಪ್ಪ ಸಾತ್ವಿಕವಾಗಿರ್ತಕ್ಕಂಥ ಶಕ್ತಿಗಳನ್ನು ಕೊಟ್ಟರೆ, ಇಲ್ಲಿ ಮಹಿಷಘೃತ ಅನ್ನುವಂಥದ್ದು ತಮೋಪ್ರಧಾನವಾಗಿರ್ತಕ್ಕಂಥ ಗುಣವನ್ನು ಕೊಡ್ತದೆ. ಅದಕ್ಕೆ ನೋಡಿ, ಎಮ್ಮೆ ತುಪ್ಪ ತಿಂದರೆ ಮಂದ ಆಗ್ತೀಯ ಕಣೋ ಅಂತಾರೆ. ಎಮ್ಮೆ ತುಪ್ಪವನ್ನು ತಿಂದರೂ ಕೂಡಲೇ ಅದು ತುಂಬ ಪವರ್ ಆಗಿರುತ್ತೆ ಕಣೋ, ಅದು ತಡ್ಕೊಳ್ಳಿಕ್ಕಾಗಲ್ಲ ಅಂತಾರೆ. ಯಾಕೆ ಅಂದರೆ ಅದು ತಮೋಪ್ರಧಾನ. ಆ ವಸ್ತುಗಳಿಂದಲೇ ಹೋಮವನ್ನು ಮಾಡುವಂಥದ್ದು. ಹಾಗೆ ಇನ್ನು ಬಿಳಿಯ ಸಾಸಿವೆಗಳಿಂದ, ಉತ್ತರಣೆ ಕಡ್ಡಿಗಳಿಂದ, ಇನ್ನೂ ಹಲವಾರು ವಿಷವಸ್ತುಗಳೆಲ್ಲ ಇದ್ದಾವೆ. ಅದನ್ನೆಲ್ಲ ಹೇಳುವಂಥದ್ದಲ್ಲ. ಈಗ ನಾವು ಹೇಳಿದ್ರು ಕೂಡಲೇ ನಮಗೆ ಅದರ ಆಚಾರ ವಿಚಾರಗಳು ಗೊತ್ತು, ಅದನ್ನು ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಬೇಕು ಅನ್ನುವಂಥದ್ದು ಗೊತ್ತು. ಎಲ್ಲವನ್ನ ಹೇಳಿಬಿಟ್ರೆ ಏನಾಗ್ತದೆ, ನಾಳೆ ದಿನ ಅದ್ರ ಮಂತ್ರ
ಗೊತ್ತಿಲ್ಲ ಅಂದರೆ ಆ ಹೋಮ ಮಾಡ್ತೀನಿ ಬನ್ನಿ ಅಂತ ಹೇಳುವಂಥ ಜನ ಇವತ್ತಿನ ಕಾಲಘಟ್ಟದಲ್ಲಿ ಜಾಸ್ತಿ ಆಗಿರೋದ್ರಿಂದ ಆ ಹೆದರಿಕೆಯಿಂದ ಕೆಲವೊಂದು ಈ ಮೂಲಮಂತ್ರಾದಿಗಳನ್ನು ಇವುಗಳನ್ನೆಲ್ಲ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇದು ಎಲ್ಲದಕ್ಕೂ ಪರಿಹಾರ ಅನ್ನುವಂಥದ್ದಿದೆ. ಹಾಗಾಗಿ ಅನೈತಿಕ ಸಂಬಂಧಗಳು ಅನ್ನುವಂಥದ್ದು ಬಂದರೂ ಕೂಡಲೇ ಯಾರೂ ಭಯಪಡಬೇಕಾಗಿಲ್ಲ. ಯಾಕಾಗಿ ಆ ಸಮಸ್ಯೆ ಅನ್ನುವಂಥದ್ದು ಬಂದಿದೆ ಅನ್ನುವಂಥದ್ದು ನೋಡಿ ಬುಡ ಸಹಿತವಾಗಿ ಅದನ್ನು ಕಿತ್ತು ಹಾಕಿದ್ವಿ ಅಂತಾದರೆ ಈ ಅನೈತಿಕ ಸಂಬಂಧಗಳಿಗೆ ನಾವು ಇತಿಶ್ರೀ ಅಥವಾ ಶುಭಂ ಅನ್ನುವಂಥ ವಿಚಾರಗಳನ್ನು, ಉಪಸಂಹಾರಾದಿಗಳನ್ನು ಇಲ್ದಲೇ ಇರುವಂಥ ರೀತಿಯಲ್ಲಿ ಮಾಡುವಂಥ ಎಲ್ಲ ಬೇಕಾಗಿರುವಂತಹ ದೇವತಾನುಗ್ರಹ ಅನ್ನುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇರೋದರಿಂದ ಆ ವಿಚಾರಗಳು ಬಂದಾಗ ಸ್ವಲ್ಪ ಕೂಲಂಕುಷವಾಗಿ ಕೂತು ಯೋಚನೆ ಮಾಡಿ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕನ್ನುವಂಥದ್ದು ನೋಡಿ ಮುಂದುವರಿಯುವಂಥದ್ದು ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತ ಗುರೂಜಿ. ಇನ್ನು ಕೊನೆಯದಾಗಿ ಈ ಅನೈತಿಕ ಸಂಬಂಧಗಳ ಬಗ್ಗೆ ಏನು ಹೇಳ್ತೀರಾ ಅಂತ, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಅನೈತಿಕ ಸಂಬಂಧಗಳು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಕೊನೆಯದಾಗಿ ನಿಮ್ಮ ಮಾತುಗಳು. ಕೊನೆಯದಾಗಿ ಹೇಳೋದಾದರೆ ಯಾವ ಮನುಷ್ಯನು ಸಮೇತ ಒಂದೇ ಮಾತನ್ನು ಹೇಳುವಂಥದ್ದು, ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ. ನಿಮ್ಮ ಗ್ರಹಚಾರಗಳನ್ನು ಕಾಲಕ್ಕೆ ಅದನ್ನು ನೀವು ಸರಿ ಮಾಡಿಕೊಳ್ಳಲಿಲ್ಲ ಅಂತಾದರೆ, ಅದು ಗಿಡವಾಗಿದ್ದಿದ್ದು ಮತ್ತೆ ಅದು ಮರವಾಯಿತು ಅಂತಾದರೆ ಅದರ ಅಷ್ಟೇ ಪ್ರಮಾಣದ ದೋಷವನ್ನು ನಿಮ್ಮ ಜೀವಿತಾವಧಿಯಲ್ಲಿ ನೀವು ಅನುಭವಿಸಲೇಬೇಕಾಗ್ತದೆ. ಹಾಗಾಗಿ ವರ್ಷಕ್ಕೊಮ್ಮೆ ಆದರೂ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿ ಆಗಂತುಕವಾಗಿರ್ತಕ್ಕಂತಹ ರೋಗಗಳೋ ಬಾಧೆಗಳೋ ಏನು ಬರ್ತದೆ ಅನ್ನುವಂಥದ್ದು ಚಿಂತನೆ ಮಾಡಿ ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ತಾ ಹೋದ್ರಿ ಅಂತಾದರೆ ದುಃಖ ಪಡುವಂತಹ ಯಾವ ಸನ್ನಿವೇಶಗಳೂ ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಹಾಗಾಗಿ ವರ್ಷಂಪ್ರತಿಯಾಗಿ ನಿಮ್ಮ ಜಾತಕಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದವ್ರ ಹತ್ರ ಪರಿಶೀಲನೆ ಮಾಡಿದ್ರಿ ಅಂತಾದರೆ ಅನೈತಿಕ ಸಂಬಂಧದ್ದು ಯೋಚನೆ ಮಾಡೋದು ಬೇಡ, ಸಂಧಿಶಾಂತಿಯ ಬಗ್ಗೆಯೂ ಯೋಚನೆ ಮಾಡೋದು ಬೇಡ. ರೋಗ ಬರ್ತದೆ ಅಂತಾದಾಗ ಅದು ಔಷಧಿ ಅನ್ನುವಂಥದ್ದು ನಮ್ಮ ಹತ್ರ ಇತ್ತು ಅಂತಾದರೆ ರೋಗದಿಂದ ನಮಗೆ ಬಾಧೆ ಅನ್ನುವಂಥದ್ದು ಉಂಟಾಗೋದಿಲ್ಲ. ಹಾಗಾಗಿ ಯಾವುದೇ ವಿಷಯಗಳಿದ್ರೂ ಸಮೇತ ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿ ನಂತರ ಮುಂದುವರಿಯುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಗುರೂಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.